ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿಗಳು. ಬಹಳಷ್ಟು ದಿನಗಳ ನಂತರದಲ್ಲಿ ಅಂದರೆ 2024ರ ಅಕ್ಟೋಬರ್ ಸರಿಸುಮಾರು ಅಕ್ಟೋಬರ್ ಮೊದಲನೇ ವಾರದ ಸಂದರ್ಭದಲ್ಲಿ ನಾನು ನನ್ನ ಚಾನಲ್ ಮೂಲಕ ನಿಮ್ಮೆದುರು ಬಂದಿದ್ದೆ. ಆದರೆ ಅನೇಕ ಕಾರಣಾಂತರಗಳಿಂದ ಅದನ್ನು ನಿಲ್ಲಿಸಿಬಿಟ್ಟಿದ್ದೆ. ಆದರೆ ಈಗ ನಮ್ಮ ಮಗನ ಒತ್ತಾಯದ ಕಾರಣವಾಗಿ ಮತ್ತೊಮ್ಮೆ ನಿಮ್ಮ ಸಮ್ಮುಖದಲ್ಲಿ ಬರ್ತಾ ಇದ್ದೇನೆ. ಇವತ್ತಿನ ನಿಮ್ಮ ಭೇಟಿ ಇದೊಂದು ಆಕಸ್ಮಿಕ. ನನಗೆ ಹಿಂದೆ ನಾನು ಮಾಡಿದಂಥ ಒಂದು ಸಣ್ಣ ಗಾತ್ರದ ಉಪನ್ಯಾಸಗಳ ಸರಣಿಯನ್ನು ಈಗ ದಿಢೀರ್ ಮುಂದುವರಿಸಲಾಗದೆ ಅದರ ಬದಲಾಗಿ ಅದೇ ಸರಣಿಯಲ್ಲಿ ಮತ್ತೊಂದು ನನ್ನ ಆಸಕ್ತಿಯ ವಿಷಯವಾದಂಥ ವಚನದ ಬಗ್ಗೆ ಇವತ್ತು ಆರಂಭದ ದಿನವಾದ ಇವತ್ತು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ. ನಾನು ನಿನ್ನೆ ಬಸವಣ್ಣನವರ ಒಂದು ವಚನದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಬಹುತೇಕರಿಗೆ ಈ ವಚನ ಅಷ್ಟು ಗೊತ್ತಿರುವಂಥದ್ದೇ, ಬಹಳ ಜನಪ್ರಿಯವಾದಂಥ ವಚನ ಅದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಸ್ಥಾವರ ಕಳೆ ಉಂಟು ಜಂಗಮ ಕಳಿವಿಲ್ಲ ಅನ್ನೋ ವಚನ ಇದು. ಈ ವಚನ ಸಾಮಾನ್ಯವಾಗಿ ಎಲ್ಲರಿಗೂ ಸರಳವಾಗಿ ವೇದ್ಯವಾಗುವಂಥದ್ದು. ಬಸವಣ್ಣನವರು ಈ ಸ್ಥಾವರ ದೇವಾಲಯವನ್ನು ನಿರಾಕರಣೆ ಮಾಡಿದರು ಅಂತ ಅಷ್ಟೆ. ಈ ದೇಹವನ್ನೇ ದೇವಾಲಯವಾಗಿಸಿಕೊಂಡರು ಅಂತ. ಇದಕ್ಕೂ ಮುಂದುವರೆದು ಹೋಗಿ ಯಾಕೆ ಅದನ್ನು ನಿರಾಕರಣೆ ಮಾಡಿದ್ರು, ಯಾಕೆ ಇದನ್ನು ದೇವಾಲಯವಾಗಿಸಿದ್ರು ಅನ್ನುವಂಥ ವಿಚಾರಕ್ಕೆ ಉತ್ತರವಾದರೆ, ಈ ಸಮಾಜದಲ್ಲಿ ವರ್ಣ ವ್ಯವಸ್ಥೆಯೊಳಗೆ ಸವರ್ಣೀಯರು, ಉಚ್ಚವರ್ಣದವರು ಅಷ್ಟೇ ಅಲ್ಲ, ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ದೇವಾಲಯದ ಭಾಗಗಳಂಥ ಗರ್ಭಗೃಹ, ಸುಖನಾಸಿ, ರಂಗಮಂಟಪ, ನವರಂಗ ಮತ್ತು ಮಹಾದ್ವಾರದ ಹೊರಗಡೆ ಇರುವಂಥ ಜನಗಳನ್ನು ವರ್ಗೀಕರಿಸ್ತಾರೆ. ಅರ್ಚಕನಾದವನನ್ನು ಗರ್ಭಗುಡಿಯಲ್ಲಿ ಪ್ರವೇಶಕ್ಕೆ ಬಿಡೋದು, ಅನುಮತಿಸೋದು. ಅರ್ಚಕನಲ್ಲದ ಮೇಲ್ವರ್ಣದ ಜನರಿಗೆ ಸುಖನಾಸಿಯಲ್ಲಿ ಒಂದು ವರ್ಗ, ರಂಗಮಂಟಪದಲ್ಲಿ ಒಂದು ವರ್ಗ, ನವರಂಗದಲ್ಲಿ ಒಂದು ವರ್ಗ, ಮಹಾದ್ವಾರದಲ್ಲಿ ಒಂದು ವರ್ಗ. ಹೀಗೆ ದೇವನು ಎಲ್ಲರಿಗೂ ಬೇಕಾದವನು. ಅಷ್ಟೇ ಅಲ್ಲ, ಎಲ್ಲರಿಗೂ ದೇವನು ಚೈತನ್ಯಾತ್ಮಕವಾಗಿ ಇರೋದ್ರಿಂದಲೇ ನಾವೆಲ್ಲರೂ ಈಗ ಜೀವಂತವಾಗಿ ಜಗತ್ತಿನಲ್ಲಿ ವ್ಯವಹರಿಸ್ತಿದ್ದೇವೆ, ಬದುಕ್ತಿದ್ದೇವೆ. ಹಾಗಿದ್ದಾಗ ದೇವಾಲಯದ ದೇವರನ್ನು ಕೇವಲ ಒಂದು ವರ್ಗಕ್ಕೆ ಮಾತ್ರ ಅಷ್ಟೇ ಅಲ್ಲ, ಕೆಲವೊಂದು ವರ್ಗಕ್ಕೆ ವರ್ಗೀಕರಿಸಿ ಆತನ ದರ್ಶನಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ವ್ಯವಸ್ಥೆಯ ವಿರುದ್ಧ ಬಸವಣ್ಣನವರು ಪರಿಹಾರವನ್ನು ಸೂಚಿಸ್ತಾರೆ. ಇದರಿಂದಾಗಿ ನೊಂದುಕೊಂಡಂಥ ಜನರಿಗೆ ಪರಿಹಾರವನ್ನು ಸೂಚಿಸಿದರು. ದೇವಾಲಯದಲ್ಲಿ ಪ್ರವೇಶವಿಲ್ಲ ಅಂತ ನೀನು ಅಂದ್ಕೊಳ್ಳೋದು ಬೇಡ, ನೀನೇ ದೇವಾಲಯ, ಈ ಶರೀರವೇ ದೇವಾಲಯ, ಇದರೊಳಗಡೆ ಇರುವಂಥ ಆತ್ಮನೇ ಪರಮಾತ್ಮ. ಹೀಗಿದ್ದಾಗ ಆ ದೇಗುಲಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತಿನ ಮೂಲಕ ಈ ಶೂದ್ರ ಪಂಚಮವರ್ಣದ ಜನರಿಗೆ ಮತ್ತಷ್ಟು ಆತ್ಮವಿಶ್ವಾಸವನ್ನು, ಮನೋಬಲವನ್ನು, ಒಂದು ಸಂತೋಷವನ್ನು, ಮನಸ್ಸಿನ ನೋವನ್ನು ನಿವಾರಿಸುವಂತಹ, ಅದನ್ನೆಲ್ಲ ಉಂಟು ಮಾಡುವಂತಹ ದಿಶೆಯಲ್ಲಿ ಬಸವಣ್ಣನವರು ಈ ಧರ್ಮದ ಪರಿಸರದಲ್ಲಿ, ತಮ್ಮ ಹೊಸ ಧರ್ಮದಲ್ಲಿ ಈ ನೀತಿಯನ್ನು, ಈ ನಂಬಿಕೆಯನ್ನು, ಈ ವಿಚಾರವನ್ನು ಉಂಟು ಮಾಡಿ ಸಮಾಜದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ತೀವಿ. ಆದರೆ ನಮ್ಮ ವಿಚಾರ ಇಷ್ಟಕ್ಕೆ ನಿಲ್ಲಬಾರದು. ಸ್ಥಾವರ ದೇವಾಲಯವನ್ನು ಯಾಕೆ ನಿರಾಕರಣೆ ಮಾಡಿದ್ರು, ದೇಹವನ್ನೇ ದೇವಾಲಯ ಅಂತ ಯಾಕೆ ಮಾಡಿದರು ಅಂತ ಒಂದು ಪ್ರಶ್ನೆ, ಇವೆರಡು ಪ್ರಶ್ನೆಗಳು ನಮ್ಮ ಮುಂದೆ ನಿಲ್ಲಬೇಕು. ದೇವಾಲಯದ ಇತಿಹಾಸವನ್ನು ನಮ್ಮ ದೇಶದಲ್ಲಿ ಕಂಡ್ರೆ, ಚಾಣಕ್ಯ ಈ ದೇವಾಲಯಗಳ ನಿರ್ಮಾತೃ ಅಂತ ಇತಿಹಾಸ ಹೇಳ್ತದೆ. ಯಾಕೆ ದೇವಾಲಯಗಳ ನಿರ್ಮಾಣ ಮಾಡಿದ ಅಂದರೆ, ಆಗ ರಾಜಬೊಕ್ಕಸ ಇರಲಿಲ್ಲ, ಖಜಾನೆಗಳಿರಲಿಲ್ಲ.
ಹಾಗಾಗಿ ದೇವಾಲಯಗಳೇ ಖಜಾನೆಗಳು ಅಂತ ಒಂದು ಇತಿಹಾಸ ಹೇಳ್ತದೆ. ಮುಂದಿನ ದಿನಗಳಲ್ಲಿ ಈ ದೇವಾಲಯ ಬರೀ ರಾಜನ ಖಜಾನೆಯಾಗಿ ಅಷ್ಟೇ ಇರಲಿಲ್ಲ. ಇದು ಒಂದು ಹಣವನ್ನು ಸಂಗ್ರಹಿಸುವಂಥ ಒಂದು ನೆಲೆ ಅನ್ನೋದಷ್ಟೇ ಅಲ್ಲ, ಒಂದು ಶೋಷಣಾ ಕೇಂದ್ರವೂ ಕೂಡ ಆಯಿತು ಅನ್ನುವ ಮಟ್ಟಕ್ಕೆ ಈ ದೇವಾಲಯಗಳ ಒಂದು ವ್ಯವಸ್ಥೆ ಬೆಳೆದು ಬಂತು. ಬಹಳ ನೋವು ಅನ್ನಿಸ್ತದ ದೇವಾಲಯಗಳ ವ್ಯವಸ್ಥೆ. ಹಾಗಂತ ದೇವಾಲಯವನ್ನು ನಾವು ನಿರಾಕರಣೆ ಮಾಡ್ತೀವಿ ಅಂತೇನಲ್ಲ. ಒಂದು ಕಾಲದಲ್ಲಿ ದೇವಾಲಯಗಳು ಸಮಾಜಮುಖಿಯಾಗಿ ಕೆಲಸ ಮಾಡ್ಯಾವು. ವಿದ್ಯಾ ಕೇಂದ್ರಗಳಾದವು, ಪ್ರವಾಸಿಗರಿಗೆ ಉಚಿತ ವಸತಿ ತಾಣಗಳಾದವು, ಪ್ರಸಾದ ನಿಲಯಗಳಾದವು, ಎಲ್ಲ ಒಪ್ತೇವೆ. ಆದರೆ ಸಾಮಾಜಿಕ ಅಧ್ಯಯನ ನೆಲೆಯಲ್ಲಿ ಬಂದಾಗ ನಿಜಕ್ಕೂ ಶೋಷಣೆಯ ಕೇಂದ್ರಗಳಾಗಿದ್ದವು. ಅಷ್ಟೇ ಅಲ್ಲ, ಸಮಾಜದ ಬೆಳವಣಿಗೆಯಲ್ಲಿ ಇದು ಬಹಳ ಮುಖ್ಯವಾದಂಥ ಮಾತು. ಆರ್ಥಿಕ ಪ್ರಗತಿಯಲ್ಲಿ, ಸಮಾಜ ಬೆಳವಣಿಗೆಯಲ್ಲಿ ದೇವಾಲಯಗಳು ಕಂಟಕಗಳು ಕೂಡ ಆದವು ಅನ್ನುವಂಥ ಮಾತನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಮನುಷ್ಯನ ಜೀವನ ಅನ್ನೋದು ವೈಯಕ್ತಿಕ ನೆಲೆಯಿಂದ ಸಮಷ್ಟಿ ನೆಲೆಯವರೆಗೆ ಅದು ಬೆಳವಣಿಗೆಯ ಕ್ರಮದಲ್ಲಿ ಹೋಗಬೇಕು. ಅಂದಾಗ ಮಾತ್ರ ಸರ್ವರಿಗೂ ಈ ಗಾಳಿ ಬೆಳಕಿನಂತೆ ಸುಖ ಅನ್ನೋದು ವಿತರಣೆ ಆಗ್ತದೆ. ಇಲ್ಲ ಅಂದರೆ ಅದು ಸಾಧ್ಯವಿಲ್ಲ. ಯಾವುದೋ ಒಂದು ವರ್ಗದವರು ಗುತ್ತಿಗೆ ಸೊತ್ತಾಗಿಸಿಕೊಂಡಿದ್ರು ಆ ದೇವಾಲಯಗಳನ್ನು. ಹಾಗಾಗಿ ಅದೆಲ್ಲ ಅದು ಅಪವ್ಯಯವಾಗ್ತದೆ, ದುರ್ಬಳಕೆ ಆಗ್ತದೆ. ಆದ್ದರಿಂದ ಅಂಥ ದೇವಾಲಯಗಳು ಸಮಾಜದ ಪ್ರಗತಿಗೆ ಮಾರಕಗಳಾದವು ಅಂತ. ಆದ್ದರಿಂದ ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಈ ಕಾರಣಕ್ಕಾಗಿ ದೇವಾಲಯವನ್ನು, ಸ್ಥಾವರ ದೇವಾಲಯವನ್ನು ನಿರಾಕರಣೆ ಮಾಡಿದರು. ಈ ದೇಹವನ್ನೇ, ಹಾಗಾದರೆ ಈ ದೇಹವನ್ನೇ ದೇವಾಲಯ ಯಾಕೆ ಮಾಡಿಕೊಂಡ್ರು, ಈ ಶರೀರವನ್ನೇ ದೇವಾಲಯ ಅಂತ ಯಾಕೆ ಹೇಳಿದರು ಅನ್ನುವಂಥ ಪ್ರಶ್ನೆ. ದೇವಾಲಯದ ಗರ್ಭಗೃಹದಲ್ಲಿ ದೇವನ ಮೂರ್ತಿ ಮಾತ್ರದೇ, ಅದು ಜಡ ವಸ್ತುವಿಂದ ಮಾಡಿದಂಥ ಆಕೃತಿ ಅದು. ಆದರೆ ದೇವಾಲಯವನ್ನೇ ಹೋಲುವಂಥ, ದೇವಾಲಯವಂತ ಆರೋಪಿಸಿದಂಥ ಶರೀರದಲ್ಲಿ ನಿಜವಾದ ಪರಮಾತ್ಮ ದೇವರು ಅಂದರೆ ಚೈತನ್ಯ ಶಕ್ತಿ ಅಡಗಿದೆ. ಆ ದೇವಾಲಯ ಯಾವತ್ತೂ ಅಲ್ಲೇ ಇರ್ತದೆ. ನಾವು ಹಂಪಿಗೆ ಹೋಗ್ಬೇಕಾದ್ರೆ ಅದು ಇದ್ದಲ್ಲಿಗೆ ಹೋಗ್ಬೇಕು, ವಿರೂಪಾಕ್ಷ ದೇವಾಲಯಕ್ಕೆ. ಜ್ಯೋತಿರ್ಲಿಂಗಕ್ಕೆ ಹೋಗ್ಬೇಕಾದ್ರೆ ಅವೆಲ್ಲದು ಅಲ್ಲೇ ಹೋಗ್ಬೇಕು. ನಾವಿದ್ದಲ್ಲೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವುಗಳನ್ನು ಹುಡುಕೊಂಡು ಹೋಗ್ಬೇಕು, ಶ್ರಮ ಪಡಬೇಕು. ಆರ್ಥಿಕ ಅಪವ್ಯಯ ಆಗ್ತದೆ, ಶ್ರಮ ಅಪವ್ಯಯ ಆಗ್ತದೆ, ಕಾಲ ಅಪವ್ಯಯ ಆಗ್ತದೆ. ನೋಡಿ, ಇಷ್ಟೆಲ್ಲ ಅಪವ್ಯಯಿಸಿಕೊಂಡು ಆ ಒಂದು ಜಡ ವಸ್ತುವನ್ನು ದರ್ಶನ ಮಾಡಿಕೊಳ್ಳೋದ್ರಲ್ಲಿ ಯಾವ ಪುರುಷಾರ್ಥ ಇದೆ, ಯಾವ ಅರ್ಥ ಇದೆ? ಅದರಿಂದ ಏನು ಪ್ರಯೋಜನವೇನು? ಮನುಷ್ಯ ಆ ಕಾಲದಲ್ಲಿ ಒಂದು ದೇವಾಲಯ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 15 ದಿನಗಳಾದರೂ ಬೇಕಾಗ್ತಿತ್ತು. ಹಂಪಿ ಅಂತ ಊರುಗಳಿಗೆ ಹೋಗ್ಬೇಕಾದ್ರೆ 15 ದಿನಗಳವರೆಗೆ ಅವನು ದುಡಿಯದೆ, ಅವನು ದುಡಿಮೆ ಪ್ರಗತಿ ಕಾಣದೆ ಕುಂಠಿತಗೊಂಡ್ರೆ ಆ ಸಾಮಾಜಿಕ ಪ್ರಗತಿ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಹೋಗಲಿ, ಅವನ ಕುಟುಂಬದ ಬೆಳವಣಿಗೆ ಆದರೂ ಹೇಗೆ ಸಾಧ್ಯ? ಇವು ವಾಸ್ತವಿಕವಾದಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕು. ಅದೇ ಪರಮಾತ್ಮ ಚೈತನ್ಯ ರೂಪದಲ್ಲಿ ನನ್ನ ಶರೀರದಲ್ಲಿ ಇದ್ದಾನೆ ಅಂದಾಗ ಆ ದೇವಾಲಯಕ್ಕಿಂತ ಈ ದೇವಾಲಯವೇ ಇದು ಸತ್ಯವಾದ ದೇವಾಲಯ, ಸರಿಯಾದ ದೇವಾಲಯ. ನೋಡಿ, ಈ ಶರೀರ ಅನ್ನೋದು ಲೌಕಿಕ ನೆಲೆಯಲ್ಲಿ ಒಂದು ಜೀವವನ್ನು ಹಿಡ್ಕೊಂಡು ಬಂದದ್ದು. ಮನುಷ್ಯನಾದವ ಅಷ್ಟೆಲ್ಲ ಯಾವ ಜೀವಿಯೂ ಕೂಡ ಪರಮಾತ್ಮನ ಅಂಶದಿಂದಲೇ ಇಲ್ಲಿ ಬದುಕ್ತದೆ, ಅವನ ಶಕ್ತಿಯಿಂದಲೇ ಬದುಕ್ತದೆ. ಆದರೆ ಅವುಗಳಿಗೆ ಇವು ಯಾವ ತಿಳುವಳಿಕೆ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮನುಷ್ಯರಿಗೆ ಮಾತ್ರ ಇದರ ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಅನೇಕ ಇರಬಹುದು. ಆದರೆ ಇಲ್ಲಿ ಬಸವಣ್ಣನವರು ನಮ್ಮ ದೇಹವನ್ನೇ ದೇವಾಲಯ ಯಾಕೆ ಮಾಡಿಸ್ಕೊಂಡ್ರು ಅಂತ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ತಾ ಹೋದಾಗ ನೋಡಿ, ಬಸವಣ್ಣನವರು ತಮ್ಮ ಧರ್ಮ ಸಿದ್ಧಾಂತವನ್ನು, ಲಿಂಗಾಯತ ಧರ್ಮ ಸಿದ್ಧಾಂತವನ್ನು ಪ್ರಕೃತಿ ನೆಲೆಯಲ್ಲಿನೇ ನಿರೂಪಿಸ್ತಾರೆ. ಈ ಪ್ರಕೃತಿಯಾದಂಥ ಭೂಮಿ, ಪಂಚಭೂತಗಳಲ್ಲಿ ಭೂಮಿ ಸದಾ ಸುತ್ತಿರ್ತದೆ. ಅದು ಕೂಡ ಅದರ ದುಡಿಮೆ, ಶ್ರಮ. ಸೂರ್ಯ ಬೆಳಕನ್ನು ನಿರಂತರವಾಗಿ 24 ಗಂಟೆನೂ ಬೆಳಕನ್ನು ಹರಿಸ್ತಿರ್ತಾನೆ, ಅವನಿಗೆ ಬಿಡುವೇ ಇಲ್ಲ. ಇದು ಕೂಡ ಪಂಚಭೂತಗಳಲ್ಲಿ ಒಂದು. ಗಾಳಿ ನಿರಂತರವಾಗಿ ಬೀಸ್ತಾ ಇರ್ತದೆ, ಅದಕ್ಕೂ ಒಂದು ಕ್ಷಣನ ಬಿಡುವಿಲ್ಲ. ನೀರು ನಿರಂತರವಾಗಿ ಹರಿತಿರ್ತದೆ, ಅದಕ್ಕೂ ಬಿಡುವಿಲ್ಲ. ನೋಡಿ, ಒಂದು ವೇಳೆ ಅವಕ್ಕೆ ಒಂದು ಕ್ಷಣ ಬಿಡುವಾದರೆ ಪರಿಸ್ಥಿತಿ ಏನಾಗಬಹುದು? ಗಾಳಿ ಒಂದು ಕ್ಷಣ ನಿಂತರೆ ಜೀವ ಜಗತ್ತು ಏನಾಗಬಹುದು?
ಬೆಳಕು ಒಂದು ಕ್ಷಣ ಕತ್ತಲು ಆವರಿಸಿಬಿಟ್ರೆ ಬದುಕು ಏನಾಗ್ಬೋದು? ಭೂಮಿಯ ಸುತ್ತುವಿಕೆ ನಿಲ್ತರೆ ಬದುಕು ಏನಾಗ್ಬೋದು? ನೋಡಿ, ಜೀವ ಜಗತ್ತಿಗೆ ಪೂರಕವಾದ ನೆಲೆಯಲ್ಲಿ ಅವು ಶ್ರಮಿಸ್ತವೆ. ಪಂಚಭೂತಗಳು ನಿರಂತರವಾಗಿ ಶ್ರಮಿಸ್ತಾ ಇದ್ದಾವೆ. ಆ ಪಂಚಭೂತ ಹಿಡಿದು ಬಂದಂಥ ಶರೀರಯುಕ್ತವಾದ ಜೀವನನು ಕೂಡ ಅದರಂತೆ ನಿರಂತರವಾಗಿ ದುಡಿಬೇಕು. ಪ್ರೊಡಕ್ಟಿವ್ ಆಗಿರಬೇಕಿದು. ಪ್ರೊಡಕ್ಟಿವ್ ಅಂತೀವಿ ನಾವು, ಉತ್ಪಾದಕವಾಗಿರಬೇಕು ಅಂತ. ಈ ಶರೀರ ಆ ಥರನಾಗಿ ಉತ್ಪಾದಕವಾಗಿರಬೇಕು. ಕುಮಾರವ್ಯಾಸ ಬರೆದಂಥ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ. ಮಹಾಭಾರತ ಯುದ್ಧ ಘೋಷಣೆ ಆಗಿದೆ, ತಯಾರಿ ನಡೆದದೆ. ಅರ್ಜುನನಿಗೆ ಸಾರಥಿ ಇರಲಿಲ್ಲ. ಆಗ ಕೃಷ್ಣ ನಾನೇ ನಿನ್ನ ಸಾರಥಿ ಆಗ್ತೀನಿ ಅಂತಾನೆ. ಆದರೆ ಈ ಮಾತು ಪಾಂಡವರಿಗೆ ಅಳುಕನ್ನುಂಟು ಮಾಡ್ತದೆ. ಕಾರಣ ಅಂದರೆ ಕೃಷ್ಣ ಸಾಕ್ಷಾತ್ ಅವರಿಗೆ ದೈವವಾಗಿದ್ದ, ಪರಮಾತ್ಮನಾಗಿದ್ದ, ಭಗವಂತನಾಗಿದ್ದ. ಇಂಥ ಭಗವಂತ ನಮ್ಮ ರಥಕ್ಕೆ ಸಾರಥಿ ಆಗೋದಂದ್ರೆ ಏನು? ಬೇಡ ಅಂತ ಅವರು, ಇಲ್ಲ ಅದು ಬೇರೆ ಇದು ಬೇರೆ. ನೀವು ಪಾಂಡವರು ಬಡವರಿದ್ದೀರಿ, ಇಂಥ ಬಡತನದ ಕಷ್ಟ ಸಮಯದಲ್ಲೇ ಯುದ್ಧದಂಥ ದುಬಾರಿ ಖರ್ಚಿನ ಪರಿಸ್ಥಿತಿಗೆ ನೀವು ಎದೆಗೊಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿರ್ತೇನೆಂದ್ರೆ ಸುಮ್ಮನೆ ಅದನ್ನು ಕುಂತು ನೋಡೋದ್ರಾಗ ಅರ್ಥ ಇಲ್ಲ. ನಿಮ್ಮಂತೆ ನಾನು ಕೂಡ ನಿಮ್ಮಂತೆ ದುಡಿಬೇಕು ಅಂತಾನೆ. ಒಂದು ಮಾತು ಹೇಳಿದ, ಹಂಗಾಗಿರೆವು ಕಟಕದಲ್ಲಿ ಅಂತ ಕೃಷ್ಣನ ಬಾಯಿಂದ ಹೇಳಿಸ್ತಾನೆ ಕುಮಾರವ್ಯಾಸ. ಕಟಕ ಅಂದರೆ ಯುದ್ಧ. ಯುದ್ಧದಲ್ಲಿ ಪ್ರತಿ ಪೈಸನೂ ಬಹಳ ಮಹತ್ವ ಇರ್ತದೆ. ಪಾಂಡವರು ಯುದ್ಧದ ಖರ್ಚಿಗಾಗಿ ನಿರ್ಗತಿಕರು. ಯುದ್ಧದ ಖರ್ಚಿಗಾಗಿ ಹಣ ಜೋಡಿಸಿದ್ರಲ್ಲೇ ಅವರು ಸಾಕಾಗೋಗಿತ್ತು. ಅಂಥದ್ರಲ್ಲಿ ಕೃಷ್ಣ ಸುಮ್ಮನೆ ಖಾಲಿ ಕುಂತು ಊಟ ಮಾಡಿದ್ರೆ ಅದು ವ್ಯರ್ಥ ಅಲ್ಲೇನು? ಹಾಗಾಗಿ ನಿಮ್ಮ ಅನ್ನದ ಋಣದಲ್ಲಿ ನಾನು ಇರಲಾರೆ ಅಂತಾನೆ ಕೃಷ್ಣ ಪರಮಾತ್ಮ. ನೋಡಿ, ಇದು ಶರಣರ ನೀತಿ. ಇದು ಕುಮಾರವ್ಯಾಸನ ಮೇಲೆ ಶರಣರ ಪ್ರಭಾವ ಆದದ್ದು. ಶರಣರಲ್ಲೂ ಕೂಡ ಹಾಗೆ ನಡೀತದೆ. ನುಲಿಯ ಚಂದ ಏನೊಂದು ಪ್ರಸಂಗ ಬರ್ತದೆ. ಸಾಕ್ಷಾತ್ ಲಿಂಗ ಏನಾದರೂ ಕೂಡ ದುಡಿಬೇಕು, ಕಾಯಕ ಮಾಡಬೇಕು ಅನ್ನೋದು. ಮೊದಲು ಕಾಯಕ. ನೋಡಿ, ಕಾಯಕಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟರು ಬಸವಾದಿ ಶರಣೆಯವರು. ಹಾಗಾಗಿ ಈ ಶರೀರ ಕಾಯಕದಿಂದಲೇ ಎಲ್ಲ ಪ್ರಗತಿ ಸಾಧ್ಯ ಆಗ್ತದೆ. ಎಲ್ಲ ಪ್ರಗತಿ ಆಗ್ತದೆ. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ರಂಗಗಳದಾವ, ಅವೆಲ್ಲಗಳ ಪ್ರಗತಿಗೆ ಮೂಲ ಶಕ್ತಿ ಚೈತನ್ಯ ಅಂದ್ರೆ ಕಾಯಕ ಅಂತ. ಹಾಗಾಗಿ ಬಸವಣ್ಣನವರು ಬಹಳ ವಿಶಾಲವಾದ ಪರಿಕಲ್ಪನೆ ನೆಲೆಯಲ್ಲಿ ಆ ವಚನದಲ್ಲಿ ಮಾತು ಹೇಳ್ತಾರೆ, ಎನ್ನ ದೇಹವೇ ದೇವಾಲಯ ಅಂತೇಳಿ. ದೇಹವೇ ದೇಗುಲ, ಶಿರವೇ ವನ್ನ ಕಳಸ, ಕಾಲೇ ಕಂಬ ಅಂತೀವಲ್ಲ. ಎಲ್ಲ ಆಕೃತಿ, ಆ ಕಂಬಗಳು ಸ್ಥಾವರ, ಅಲ್ಲಿಂತೂ ಅಲ್ಲೇ ನಿಲ್ತಾವೆ. ಆದರೆ ಈ ಕಾಲು ನಮ್ಮನ್ನು ಜಗತ್ತನ್ನೆಲ್ಲ ಪರ್ಯಟನೆ ಮಾಡುವಂತೆ ಮೂಲ ಶಕ್ತಿಗಳಿವು ಕಾಲುಗಳು. ಅಂದರೆ ಆ ಬಂಗಾರದ ಕಳಸ, ಅದ್ರ ಮೇಲೆ ಯಾರ್ಯಾರ್ದೋ ಕಳ್ಳರದು ಕಾಕರದು ಇರ್ತದೆ. ಬಂಗಾರದ ಬೆಳ್ಳಿದ ಕಳಸ ಇಟ್ಟರೆ ಈ ಕಳಸ ಹಂಗಲ್ಲ, ಅದು ಜಡವಸ್ತು ಕಳಸ. ಆದರೆ ಈ ಕಳಸ ಅಂದ್ರೆ ಶಿರವೇ ಹೊನ್ನ ಕಳಸ. ಹೊನ್ನಂದ್ರೆ ಬೆಲೆ ಬಾಳುವಂಥ ಒಂದು ವಸ್ತು, ಅದು ಲೋಹ. ಅದು ಈ ತಲೆ ಅನ್ನೋದು, ಶಿರ ಅನ್ನೋದು ಬೆಲೆ ಬಾಳುವಂಥದ್ದು. ಕಾರಣ ಅಂದರೆ ಮೆದುಳದೆ, ಒಂದು ಬ್ರೈನ್ ಅದೇ, ಬುದ್ಧಿಶಕ್ತಿ ಅದೇ, ವಿಚಾರ ಶಕ್ತಿ ಇದೆ, ಆಲೋಚನಾ ಶಕ್ತಿ ಇದೆ. ಅಷ್ಟೇ ಅಲ್ಲ, ಈ ಬ್ರಹ್ಮಶಕ್ತಿ ಅನ್ನೋದು ಪರಮಾತ್ಮನ ಆವಾಸ ಸ್ಥಾನನೇ ನಮ್ಮ ಮೆದುಳಿನಲ್ಲಿ ಪಶ್ಚಿಮ ಭಾಗ ಅಂದರೆ ಎಡಭಾಗದಲ್ಲಿ ಶಿಖಾಚಕ್ರ ಅಂತ ಕರೀತಾರೆ. ಬೆಳಕಿನ ರೂಪದಲ್ಲಿ ಪರಮಾತ್ಮ ಈ ಶರೀರದಲ್ಲಿ ಅಡಗಿದ್ದಾನೆ ಅಂತ ಹೇಳ್ತಾರೆ. ಆ ಅಡಗಿರುವಂಥ ನೆಲೆ ಅಂದರೆ ತಲೆಯ ಎಡಭಾಗದಲ್ಲಿರುವಂಥ ಪಶ್ಚಿಮ ಶಿಖಾಚಕ್ರದಲ್ಲೇ ಇದೆ. ದೇಗುಲಕ್ಕೆ ಕಳಸ ಎಷ್ಟೊಂದು ಮಹತ್ವವಾದದ್ದೋ, ಪವಿತ್ರವಾದದ್ದೋ, ಹಾಗೆಯೇ ಈ ಮನುಷ್ಯನ ಶರೀರಕ್ಕೆ, ಜಗತ್ತಿನ ಜೀವನಕ್ಕೆ ಮನುಷ್ಯನ ತಲೆ ಅನ್ನೋದು ಭಾಳ ಮಹತ್ವವಾದದ್ದು. ಭಾಳ ಅಂದ್ರೆ ಭಾಳ ಮಹತ್ವವಾದದ್ದು. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರು ನಮ್ಮ ತಲೆಯನ್ನು ಶಿಖರ ಹೊನ್ನ ಕಳಸಕ್ಕೆ ಹೋಲಿಸ್ತಾರೆ. ಬಹಳ ಅಮೂಲ್ಯವಾದ ಬೆಲೆ ಬಾಳುವಂಥ, ಬೆಲೆ ಕಟ್ಟಕ್ಕಾಗೋದಿಲ್ಲ. ಇಷ್ಟಂತ ಬೆಲೆ ಕಟ್ಟಕ್ಕಾಗೋದಿಲ್ಲ ಇದಕ್ಕೆ. ಇಂಥ ಅಮೂಲ್ಯವಾದ ಕಳಸ ಅಂದ್ರೆ ಅಸ್ತಿತ್ವ. ಕಳಸದ ಮೇಲೊಂದು ಗುಡಿ ಅಂದ್ರೆ ಜಂಡ, ಬಾವುಟ ಕಟ್ಟಿರ್ತಾರೆ. ಅದರ ಅಸ್ತಿತ್ವದ ಪ್ರತೀಕ. ಅದು ಮನುಷ್ಯನ ಅಸ್ತಿತ್ವದ ಪ್ರತೀಕ ಅಂದ್ರೆ ತಲೆನೇ, ಶಿವಭಾಗನೇ. ಹಾಗಾಗಿ ಬಸವಣ್ಣನವರು ಇಂಥ ಅಗಾಧವಾದ ಮೆದುಳನ್ನು, ಬುದ್ಧಿಶಕ್ತಿಯನ್ನು, ಪರಮಾತ್ಮನ ಸ್ವರೂಪ ಶಕ್ತಿಯನ್ನು ಅಳವಡಿಸಿಕೊಂಡಿರುವಂಥ ಶಿರೋಭಾಗ ಭಾಳ ಮುಖ್ಯವಾದ. ದೇಗುಲಕ್ಕೆ ಗೋಪುರ ಮುಖ್ಯವಾದಂತೆ ನಮಗೆ ಇದು ಮುಖ್ಯವಾದದ್ದು. ಇಂಥ ಅವಯವಗಳಿಂದ ಕೂಡಿದಂಥ ಶರೀರ ಸದಾ ಕಾಯಕದಲ್ಲಿ ನಿರತವಾಗಬೇಕು. ಕಾಯಕ ಅಂದರೆ ಏನು? ಹುಟ್ಟಿದ ಪ್ರತಿಯೊಬ್ಬ ಜೀವಿಯು ಶರೀರವನ್ನು ದುಡಿಸ್ಬೇಕು, ಪರಿಶ್ರಮ ಪಡಬೇಕು. ಈ ಪರಿಶ್ರಮ ಅನ್ನೋದು ಉತ್ಪಾದಕ ರೂಪದಲ್ಲಿರಬೇಕು.
ಯಾವಲ ಪರಿಶ್ರಮ ವ್ಯರ್ಥ ಅಲ್ಲ, ಅದು ಪ್ರೊಡಕ್ಟಿವ್ ಆಗೇ ಇರ್ತದೆ, ಹಾಗೇ ಇರಬೇಕು, ಅದು ಹಾಗೇ ಇರಬೇಕು. ಬಸವಣ್ಣನವರಿಗೆ ಆರೋಪ ಬಂತು, ಇವರು ಪ್ರತಿದಿನ 1,96,000 ಜನ ಅಮರಗಣ್ಣಗಳಿಗೆ ಪ್ರಸಾದ ಮಾಡಿಸ್ತಾರೆ ಅಂದರೆ ಭಂಡಾರವನ್ನು ಕಳುವು ಮಾಡ್ತಾರೆ ಅಂತ ಆರೋಪ ಬಂತು. ಆಗ ಬಸವಣ್ಣವರು ಅದಕ್ಕೊಂದು ಮಾತು ಉತ್ತರ ವಚನ ರೂಪದಲ್ಲಿ ಹೇಳ್ತಾರೆ, ಊರ ಮುಂದೆ ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೇಕಯ್ಯ, ಲಜ್ಜೆಗಡಲೇಕೆ ನಾಣುಗಡಲೇಕೆ ಬಿಜ್ಜಳನ ಭಂಡಾರವೆನಗೆ ಕಯ್ಯ, ಕೂಡಲು ಸಂಗಮ ದೇವ ನಿಮ್ಮ ಶರಣರನ್ನುಳ್ಳನ್ನಕ್ಕರ ಅಂತ. ಶರಣರು ಅಂದ್ರೆ ಕಾಯಕ ಪರಿಣಾಮಿಗಳವರು. ಶರಣ ಅಂದ್ರೆ ಅರಿದೊಡೆ ಶರಣ, ಮರೆದೊಡೆ ಮಾನವ, ಅಪಾರವಾದ ಜ್ಞಾನವುಳ್ಳವರು, ತಿಳುವಳಿಕೆ ಉಳ್ಳವರು ಶರಣರು. ಈ ಶರಣತ್ವ ಯಾರಲ್ಲಿ ಬರ್ತದೆ ಅವರು ಖಂಡಿತವಾಗಿಯೂ ಸೋಮಾರಿಗಳಲ್ಲ, ಅವರು ಕಾಯಕ ಪರಿಣಾಮಿಗಳಾಗಲೇಬೇಕು. ಅದು ಅವರ ಮೂಲ ಲಕ್ಷಣ, ಮುಖ್ಯ ಲಕ್ಷಣ ಅದು. ಹಾಗಾಗಿ ಈ ಶರೀರವನ್ನು ದೇಗುಲ ಅಂದರೆ ಅದು ಅನ್ಪ್ರೊಡಕ್ಟಿವ್ ಅಲ್ಲ, ಅನುತ್ಪಾದಕವಾದಂಥ ಒಂದು ಜಡ ವಸ್ತು ಆಗಬಾರ್ದು, ಒಂದು ಜಡತ್ವದಿಂದ ಕೂಡಿದಂಥ ಕೇಂದ್ರ ಆಗಬಾರ್ದು. ಸಮಾಜದ, ನಾಡಿನ, ಜಗದ ಪ್ರಗತಿಗಾಗಿನ ಒಂದು ಸಾಮರ್ಥ್ಯದ ಶಕ್ತಿಯ ನೆಲೆಯಾಗಬೇಕು ಅನ್ನೋದು ಬಸವಣ್ಣನವರ ವಿಚಾರ. ಶರೀರ ಹಿಂಗ ಉತ್ಪಾದಕ ಶಕ್ತಿಯಾಗಿ ಬಳಕೆ ಆಗ್ತಂದ್ರೆ ಆಗ ಅದು ಕಾಯಕ ಅನಿಸ್ಕೊಳ್ತದೆ. ಆ ಕಾಯಕ ಬರೀ ಅವನು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತಾರೆ ಬಸವಣ್ಣವರು. ಕಾಯಕದಿಂದ ಬಂದಂಥ ಪ್ರತಿಫಲ ಇದರಲ್ಲೂ ಬಹಳ ವಿಶೇಷ ಇದೆ. ಕಾಯಕಕ್ಕೆ ತಕ್ಕಷ್ಟೇ ಪ್ರತಿಫಲ ಪಡಿಬೇಕು. ಯಾರು ದುರಾಸೆಯಿಂದ ಬಳ್ಕೊಳ್ಳೋದಲ್ಲ ಈಗಿನಗತ್ತೆ. ಯಾರು ಒಂದು ನಿಮಿಷನೂ ಕಾಯಕ ಮಾಡ್ದೇ ಅಸಂಖ್ಯ ಲೆಕ್ಕವಿಲ್ಲದಷ್ಟು ಪ್ರತಿಫಲವನ್ನು ಪಡೆಯುವಂಥ ದುಷ್ಟತನವನ್ನು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಆದರೆ ಬಸವಣ್ಣನವ್ರದ್ದು ಹಾಗಲ್ಲ. ಕಾಯಕಕ್ಕೆ ತಕ್ಕ ಸಮಯದಲ್ಲಿ ಅದಕ್ಕೆ ತಕ್ಕಷ್ಟೇ ಪ್ರತಿಫಲವನ್ನು ಅವರು ಪಡಿಬೇಕು, ಅದು ನಿಜವಾದ ಕಾಯಕ. ಅಷ್ಟೇ ಅಲ್ಲ, ಅದರಿಂದ ಬಂದಂಥ ಪ್ರತಿಫಲದಲ್ಲಿ ಅಂದಿನ ದಿನದ ಖರ್ಚನ್ನು ಮಾಡಿಕೊಂಡು ಉಳಿದದ್ದನ್ನು ಸಂಗ್ರಹಿಸಿಡಬಾರ್ದು. ನೋಡಿ, ಯಾವಾಗ ಸಂಗ್ರಹ ಆಗ್ತದೆ ಅಲ್ಲಿ ಸಮಾಜದಲ್ಲಿ ಅಪರಾಧಗಳು ಶುರುವಾಗ್ತಾವೆ. ಅಪರಾಧಗಳು ಯಾವ್ಯಾವ ಆಗ್ತಾವೆ ಅಂದ್ರೆ ಯಾವ್ಯಾವ ಬರ್ತಾವೆ, ನಮ್ಮ ಮನಸ್ಸುಗಳು ಯಾವ್ಯಾವ ನೆಲೆಯಲ್ಲಿ ಅಪರಾಧಕ್ಕೆ ಪ್ರಚೋದನೆ ಕೊಡ್ತಾವೆ ಅಂದ್ರೆ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಎದುರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ನೋಡಿ, ಸಪ್ತ ಸೂತ್ರಗಳು ಹೇಳ್ತಾರೆ ಬಸವಣ್ಣವರು. ಯಾವಾಗ ನಮ್ಮಲ್ಲಿ ಒಂದು ಸಂಗ್ರಹ ಆಯಿತು ಆಗ ನಮ್ಮ ಮನಸ್ಸುಗಳು ಇಷ್ಟೊಂದು ರೀತಿಯಲ್ಲಿ ವಿಕೃತಗೊಳ್ತಾವ. ಸುಳ್ಳು ಎಳಕಸ್ತವ, ಕೊಲೆ ಮಾಡಕಸ್ತವ, ಇನ್ನೊಬ್ಬರಿಗೆ ಕೆಟ್ಟ ಮಾತಾಡಕಸ್ತವ, ಅಸೂಯೆ ಪಡಕಸ್ತವ, ಇನ್ನೊಬ್ಬರ ಬಗ್ಗೆ ಏನೇನೋ ಮಾತುಗಳನ್ನು ಆಡೋದು, ಅಸೂಯೆ ಪರದಿಂದ ಮಾತಾಡೋದು, ಇನ್ನೊಬ್ಬರ ಕಂಡು ಹೊಟ್ಟೆಕಿಚ್ಚು ಪಡೋದು, ಇಂಥವೆಲ್ಲ ಸ್ವಭಾವಗಳು ನಮ್ಮನ್ನು ಹಾಳು ಮಾಡಿಬಿಡ್ತಾವೆ. ಹಾಗಾಗಿ ಇದೆಲ್ಲದಕ್ಕೆ ಮೂಲ ಅಂದರೆ ಸಂಗ್ರಹ ಗುಣ, ಸ್ಟೋರೇಜ್. ಆ ದೇವಾಲಯಗಳ ಸ್ಟೋರೇಜ್ ಆಗಿತ್ತು, ಧನ ಧಾನ್ಯ ಕನಕ ಸಂಪತ್ತಿನ ಸ್ಟೋರೇಜ್ ಆಗಿತ್ತು ಆ ದೇವಾಲಯ. ಆದರೆ ಈ ಶರೀರ ಹಂಗಾಗಬಾರ್ದು ಅಂತ. ಈ ಶರೀರ ಅದು ಕಾಯಕ ಮಾಡ್ತದಲ್ಲ, ಬಂದಂಥ ಪ್ರತಿಫಲದಿಂದ ಉಳಿದದ್ದನ್ನು ನೋಡಿ, ಉಳಿದನ್ನು ಏನು ಮಾಡ್ಬೇಕಾಯ್ತು, ದಾಸೋಹ ಮಾಡ್ಬೇಕಾಯ್ತು. ಅದಕ್ಕಂದ್ರೆ ಬಸವಣ್ಣವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ದಾಸೋಹ ಅಂದ್ರೆ ಏನು? ವಿತರಣೆ ಮಾಡೋದು. ಜಗತ್ತಿನ ಇತರರಿಗಾಗಿ, ಯಾರಿಗಾಗಿ? ಇತರರಿಗಾಗಿ ಅಂದರೆ ಅಭಿವೃದ್ಧಿಗಾಗಿ ಮಾಡಬೇಕು. ಕಾಯಕ ಮಾಡಲಿಕ್ಕೆ ಅಶಕ್ತರಾದಂಥವ್ರು, ಮಕ್ಕಳು, ರೋಗಿಗಳು, ವೃದ್ಧರು, ಧರ್ಮ ಪ್ರಸಾರಕರು, ಅವ್ರ ಕಾಯಕ ಇತ್ತು. ಅದರ ಪ್ರತಿಫಲ ಅಂದರೆ ಇದೇ ದಾಸೋಹದಲ್ಲಿ ಬದುಕಬೇಕು. ಅವರು ಎಂಥವ್ರಿಗೆಲ್ಲ ವಿತರಣೆ ಆಗಬೇಕು. ನಮ್ಮ ಬೇಸಿಕ್ ನೀಡ್ಸ್ ಅಂತ ಕರಿತೀವಿ, ಮೂಲಭೂತ ಅವಶ್ಯಕತೆಗಳು ಅಂತ ಕರೆಸ್ಕೊಳ್ತೀವಿ, ಅವೆಲ್ಲಗಳಿಗೆ ಖರ್ಚು ಮಾಡುವಂತಾಗಬೇಕು. ಅದು ದಾಸೋಹ ಅಂತ ಅನಿಸ್ಕೊಳ್ತದೆ. ದಾಸೋಹ ಅಂದರೆ ಬರೀ ಊಟ ಅನ್ನುವಂಥ ಅರ್ಥದಲ್ಲಿ ಇವತ್ತು ನಾವು ಪದವನ್ನು ಬಳಕೆ ಮಾಡ್ತೀವಿ. ಅದಲ್ಲ. ದಾಸೋಹ ಅಂದರೆ ವಿತರಣೆ. ಅದು ಯಾವುದೇ ರೂಪದಲ್ಲಿ ವಿತರಣೆ ಆಗುತ್ತೆ. ಒಬ್ಬ ಪ್ರಬುದ್ಧ ವಿದ್ವಾಂಸ ತನ್ನ ವಿಚಾರಗಳನ್ನು ಪ್ರಸಾರ ಮಾಡೋದು ಕೂಡ ದಾಸೋಹನೇ. ಅದು ದಾಸೋಹ. ಆ ಹಿನ್ನೆಲೆಯಲ್ಲಿ ಈ ಶರೀರ ಅನ್ನೋದು ಕಾಯಕದಿಂದ ಒಳಗೂಡಿ ದಾಸೋಹಂ ಭಾವದಿಂದ ತನ್ನ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅದುವೇ ನಿಜವಾದ ದೈವತ್ವ ಅಂತ ಹೇಳ್ತಾರೆ ಬಸವಣ್ಣವರು. ನೋಡಿ, ಇಂಥ ಗುಣಗಳನ್ನು ಅಳವಡಿಸ್ಕೊಂಡಂಥ ಮನುಷ್ಯನಿಗೆ ಸಾವಲ್ಲ. ಎಮ್ಮವರಿಗೆ ಸಾವಲ್ಲ, ಸಾವೆಂಬುದು ನಮಗೆ ಸ್ವಯವಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ಅವ್ರು ಸಾವಂದ್ರೆ ಶರೀರಕ್ಕಂತೆ ಆಗ್ತದೆ. ಆದರೆ ಆ ತೆರನಲ್ಲಿ ಬದುಕಂಥ ಮನುಷ್ಯ ಈ ಸಮಾಜದಿಂದ ಯಾವತ್ತೂ ಅವನಿಗೆ ಸಾವು ಇಲ್ಲ, ಅವನು ಸಾಯೋದಿಲ್ಲ. ಹಾಗಂತ ನಾವು ಬಸವಣ್ಣವ್ರನ್ನ ಸ್ಮರಣೆ ಮಾಡ್ತೀವಿ. ಎಷ್ಟೋ ಜನ ಸಮಾಜಮುಖಿಯಾಗಿ ಬದುಕಂಥ ಮಹಾ ದಾಸೋಹಿಗಳನ್ನು ಸ್ಮರಣೆ ಮಾಡ್ತೀವಿ. ನೋಡಿ, ಅವರ ಶರೀರಯುಕ್ತವಾಗಿ ನಮ್ಮಿಂದ ಕಣ್ಮರೆಯಾಗಿರ್ಬೋದು, ಆದರೆ ಅವರ ಸಮಾಜಮುಖಿ ಅಂತ ಅರ್ಪಣಾ ಬದುಕೇನಿದೆಯಲ್ಲ, ಅದು ಯಾವತ್ತೂ ಸದಾ ಸೂರ್ಯ
ಗಾಳಿ, ನೀರು, ಬೆಳಕಿನೊಂದಿಗೆ ಸದಾ ಇದ್ದೇ ಇರ್ತದೆ ಎನ್ನುವಂತಹ ಮಾತು. ಆ ಹಿನ್ನೆಲೆಯಲ್ಲಿ ಬಸವಣ್ಣನವರು ಈ ಶರೀರ ಅನ್ನೋದು ಕಾಯಕಕ್ಕಾಗಿ ಮೀಸಲಾಗಬೇಕು, ದೇವಾಲಯದಷ್ಟೇ ಪವಿತ್ರವಾದದ್ದು, ಆ ದೇವಾಲಯ ಭಕ್ತರ ಕಡೆಯಿಂದ ತಗೊಂತದೆ, ಯಾರಿಗೂ ಏನು ಕೊಡೋದಿಲ್ಲ. ಆದರೆ ಈ ದೇವಾಲಯ ಸಮಾಜಕ್ಕಾಗಿ ದುಡಿಬೇಕು, ಅದರಿಂದ ಪ್ರತಿಫಲವನ್ನು ತಗೋಬೇಕು, ಮತ್ತೆ ಸಮಾಜಕ್ಕಾಗಿ ಅದನ್ನು ಹಂಚಬೇಕು ಅನ್ನುವಂಥ ಉದಾತ್ತ ಧ್ಯೇಯ ಏನಿದೆ, ಇದು ಈ ವಚನದ ತಾತ್ಪರ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶರಣರ ವಚನಗಳನ್ನು ವಾಸ್ತವಿಕ ನೆಲೆಯಲ್ಲಿ ಬಸವಣ್ಣನವರ ದೂರದೃಷ್ಟಿಯ ನೆಲೆಯಲ್ಲಿ ಪರಿಭಾವಿಸಿಕೊಂಡ ಹೋದಾಗ ಮಾತ್ರ ಅವು ನಮಗೆ ಸರಿಯಾಗಿ ಅರ್ಥ ಆಗ್ತವೆ, ಆ ವಚನಗಳ ಮಹತ್ವ ತಿಳಿತದೆ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣ.